ನಾನೀಗ ದಸರಥ ಕೇಳೆ ಕೈಕೋಯಿ ಇಲ್ಲ ಅನ್ನಂಗಿಲ್ಲ ಮತ್ತೆ ಸಿಟಿಗೆ ಕರ್ಕೊಂಡಕ್ಕಿ ಮಲ್ಕ ವಾರಕ್ಕೊಂದ್ಸಲ ರೇಪ್ ಆಗೋಳಿಗೆ ವ್ಯವಸ್ಥೆ ಇನ್ನೊಂದ್ಸಲ ರೇಪ್ ಮಾಡುತ್ತೆ ಅಷ್ಟೇ. ರೂಪಾಂತರ ಅಂದರೆ ನನಗೆ ಗೊತ್ತಿರೋ ಹಾಗೆ ಮಾರ್ಪಡೋದು ಅಂತ. So for me, it felt perfect that it is about evolution. ತುಂಬ ಟೆಕ್ಸ್ಚುವಲ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರೂಪ ಬದಲಾಗೋದು, ರೂಪ ಅಂತರವಾಗೋದು, ರೂಪಾಂತರವಾಗೋದು, ಮೆಟಮಾರ್ಫಸಿಸ್. ಎವ್ರಿ ಡೇ ನಾವು ಏನೋ ಒಂದು ಹೊಸದು ಕಲ್ತಿದ್ವಿ ಆ್ಯಂಡ್ ವಿ ಹ್ಯಾವ್ ಡಿಸೈಡೆಡ್ ಟು ಚೇಂಜ್ ಸಮಥಿಂಗ್ ಅಬೌಟ್ ಅವರ್ ಸೆಲ್ಸ್. ಆಮೇಲೆ ಇನ್ನೂ ಒಂದಂದರೆ ನನಗೆ ಅರ್ಥ ಆಗಿರೋ ಥರ ಅಥವಾ ನಾನು ನೋಡಿರೋದು, ನನ್ನ ಮನೆ ಹತ್ತಿರಕ್ಕೇ ಒಂದು ರೇಷ್ಮೆ ಗೂಡಿತ್ತು, ಅದು ಗೌರ್ಮೆಂಟ್. ಅಲ್ಲಿ ಹೆಂಗೆ ಅಂದರೆ ಒಂದು ಹುಳ ಏನೋ ಒಂದು ಕೋಶ ಕಟ್ಬಿಟ್ಟು ಅದು ಯಾವಾಗ ಹೊರಗೆ ಬರಬೇಕಲ್ಲ ಅವಾಗ ಹೊರಗೆ ಬರುತ್ತೆ. ಅಂದರೆ ಆ ಪ್ರಾಸೆಸ್ನ ನಾನು ನೋಡಿದ್ದೀನಿ, ಅದು ಹೊರಗೆ ಬರೋದು ಅದೆಲ್ಲನೂ. ಆಮೇಲೆ ಅದು ಬಂದು ಆ ಹುಳ ಮತ್ತಿರ್ಗ ಆ ರೇಷ್ಮೆದು ನೂಲು ಅಂತ ಹೇಳ್ತಾರಲ್ಲ ಅದನ್ನ ಕಟ್ತಾ ಇದ್ದಿದ್ದು. ಮತ್ತಿರ್ಗ ಆ ನೂಲಿಂದ ಮತ್ತಿರ್ಗ ಒಂದು ಹುಳ ಮತ್ತೆ ಹೊರಗೆ ಬರ್ತಿದ್ದು. ಆ ಹುಳದಂದ್ರೆ ರೂಪಾಂತರಗೊಳ್ಳೋದು ಅಂದರೆ ಒಂದು ಹುಳದಿಂದ ಒಂದು ಚಿಟ್ಟೆ ಆಗೋದು. ಸೊ ಅದು ರೂಪಾಂತರ. So when a script goes from English to Kannada to the stage, every time one reads a line, every time an actor reads a line or delivers a line, it's a kind of an evolution, it's a kind of a rupantara from a thinking mind to an acting body to a feeling audience. So it felt perfect. ಇಲ್ಲ ಇದು ಸರಿ ಇಲ್ಲ, ನಾನು ಇನ್ನೂ ಬೆಟರ್ ಮಾಡಬೇಕು, ಈ ಥರ ಸಿಚುವೇಶನಲ್ಲಿ ಹಿಂಗೆ ರಿಯಾಕ್ಟ್ ಮಾಡಬಾರ್ದು ಅಂತೆಲ್ಲ ಸ್ವಲ್ಪ ಇರುತ್ತೆ ನನ್ನ ತಲೆಯಲ್ಲಿ. ಸೊ ಐ ಥಿಂಕ್ ಇವೆನ್ಚುಲಿ ಇನ್ ಮೈ ಲೈಫ್ ಐ ಥಿಂಕ್ ರೂಪಾಂತರ ವುಡ್ ಬಿ ದ ಕೋರ್ಸ್ ಆಫ್ ಮೈ ಲೈಫ್ ಇಟ್ ಸೆಲ್ಫ್. ಸೊ ನಮ್ಮ ಸಿನಿಮಾಗೆ ರಿಲೇಟ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಸಿನಿಮಾದಲ್ಲಿ ಒಂದು ಲೈನ್ ಇದೆ, ಹುಳ ಕೋಶ ಆಗುತ್ತೆ, ಕೋಶ ಚಿಟ್ಟೆ ಆಗುತ್ತೆ, ಮೆಟಮಾರ್ಫಸಿಸ್, ದ್ಯಾಟ್ ರೂಪಾಂತರ ಅಂತ.